ನನ್ನ ಬೇಬಿಗೆ ಡೆಲಿವರಿ ಮಾಡಿದ್ದು ಡಾಕ್ಟರ್ ಇವರೇ. ಓನು ಮೇಡಮ್ ಪಾಪು ಬರ್ತಡೆಗೆ ಇನ್ವೈಟ್ ಮಾಡೋಣ ಅಂತ ಬಂದ್ವಿ. ಅದ್ರ ಜೊತೆಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ದೊಡ್ಡವರಿಗೆ ಎಲ್ರಿಗೂ ಗೌರವ ಕೊಡು ಅಂತ ಹೇಳ್ತೀನಿ ನಾನು. ಫಸ್ಟ್ ಅದನ್ನೇ ಹೇಳ್ಕೊಡೋದು. ಹೋಗಿ ಒಳಗೆ ಇವರು ಅಂತ ದೇವ್ರಿದ್ದಂಗೆ. ಕ್ಯೂಟ್ ಆಗಿದೆ ಅಂತ ನಿಂದು. ಮತ್ತೆ ಆಪರೇಷನ್ ಮಾಡಲ್ಲ ಬಾ. ನನಗೆ ಕೂದ್ಗಾಳೆ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿ. ಥ್ಯಾಂಕ್ಸ್. ಇದೇ ಜಾಗದ ಒಳಗೆ ಆಪರೇಷನ್ ಆಗಿದೆ. ಅವ್ರ ಅಮ್ಮನ ದೇವರು ಅಂತ ಹೇಳ್ತೀನಿ ನಾನು. ತಾಯಿನ ದೇವ್ರ ಥರ ನೋಡು ಅಂತ ಹೇಳ್ತೀನಿ. ಅದು ಬಿಟ್ಟರೆ ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ. ಇವಳ್ದು ಏನು ಡೆಲಿವರಿ ಜಾಗ ಏನಿದಲ್ಲ, ಅದು ಆ್ಯಕ್ಚುಲಿ ಆ ಕಡೆಯಿಂದ ಎಂಟ್ರೆನ್ಸ್ ಇರೋದು. ಇನ್ನು ಮನೆಗೆ ಹೋಗಿಲ್ಲ. ಡಾಕ್ಟರ್ ವಿಶಾಲಾಕ್ಷಿ ಅಂತ. ಟೆನ್ಷನ್ನು ಭಯ ಹತ್ತಿದ್ದೀನಿ ನಾನು. ಯಪ್ಪ ಸರ್ ಟೆನ್ಷನ್ ತಗೋಬೇಡಿ, ನಾನು ಇದ್ದೀನಿ ಅಂತ ಹೇಳಿದಾಗ ಅವ್ರು ನನ್ನ ಕಣ್ಣಿಗೆ ಒಂಥರ ದೇವ್ರ ತರ ಕಾಣಿಸಿದ್ರು. ಮೋಸ್ಟ್ಲಿ ಆ ಟೈಮಲ್ಲಿ ನಾವು ಸ್ವಲ್ಪ ರಿಯಶ್ಯೂರ್ ಮಾಡಿದ್ರೆ ನಿಮ್ಗೆ ಹೌದು, ಮೋಸ್ಟ್ಲಿ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಅಷ್ಟೇ. ಆಕ್ಚುಲಿ ಇವಾಗ ಮನೆಗೆ ಏನಾರು ಹೋಗಿದ್ರೆ ನಮ್ಮ ಮತ್ತೆ ಕೈಲಿ ಸರಿಯಾಗಿ ಬೈಸ್ಕೊಂತ ಇದ್ದ. ಚಿಚಿ ನಿಮ್ ಡಾಕ್ಟರ್ ನೋಡ್ಕೊ ಬಂದಿಕನೆ. ಕ್ಯೂಟಿ ಏನ್ ಮಾಡ್ತಿದ್ಯಾ? ಅಯ್ಯೋ ಯೋ 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 ಬೇಬೆ, ಇವತ್ತು ಯಾರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದೀವಿ? ಅದೇ ಹೇಳಿದ್ನಲ್ಲ, ಸ್ಪೆಷಲ್ ಅಂತ. ಸ್ಪೆಷಲ್ ಪರ್ಸನ್ ಅಂತ ನನಗೆ ಡೆಲಿವರಿ ಮಾಡಿ ಡಾಕ್ಟ್ರು ವಿಶಾಲಕ್ಷ್ಮಿ ಮೇಡಮ್ ಅವರು ನೋಡಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಓಕೆ, ಆ್ಯಕ್ಚುಲಿ ಏನು ಅಂತಂದರೆ ಇವಾಗ ನಾನು ಹೇಳೋದಾದರೆ ಯಾವ ಥರ ಹೇಳ್ತೀನಿ ಅಂತಂದರೆ, ಕ್ಯೂಟಿ ಹಾಂ ಕ್ಯೂಟಿ ಇಲ್ಲಿ ಬೈಲಿ ಎಲ್ಲೋ ಇದೆ ಇಲ್ಲಿ ನೋಡು. ಅವ್ಳು ಬಿಡಲ್ಲ ಬಿಡು, ನೀನು ಹೇಳಿ. ಓಕೆ, ಇವತ್ತು ಯಾರನ್ನ ಗೊತ್ತಾ ಭೇಟಿ ಆಗೋಕ್ಕೆ ಹೋಗ್ತಾ ಇರೋದು? ನನಗೆ ದೇವ್ರಿದ್ದಂಗೆ ಅವರು. ಸುಮಾರು ಸಲ ಹೇಳಿದ್ದೇನೆ ಮಾತ್ರ. ಓಕೆ, ದೇವ್ರನ್ನ ನೋಡಕ್ಕೆ ಹೋಗ್ತಾ ಇರೋದು ಇವತ್ತು. ಅಂದರೆ ನನಗೆ ಆ್ಯಕ್ಚುಲಿ ನಾನು ನನ್ನ ಕ್ಯೂಟಿ, ಅದಕ್ಕೆ ಕ್ಯೂಟಿನ ಎತ್ಕೊ ಅಂತ ಹೇಳಿದ್ದು. ಕ್ಯೂಟಿನ ಎತ್ಕೊಂಡು ಇಲ್ಲಿ ಕೊಡಿಲ್ಲ ಒಂದ್ಸಲ ಬಾರೆ ಸುಬಿ. ಇಲ್ಲಿ ನನ್ನ ಕ್ಯೂಟಿ ಏನಿದ್ದಾಳಲ್ಲ, ನನ್ನ ಕ್ಯೂಟಿಗೆ ನಾನು ಯಾವಾಗ್ಲೂ ಅಯ್ಯ 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 ನನ್ನ ಕ್ಯೂಟಿಗೆ ನಾನು ಯಾವಾಗಲೂ ಹೇಳ್ಕೊಡೋದೇನು ಅಂದರೆ 3 ಜನರನ್ನ ದೇವ್ರ ಥರ ನೋಡು ಅಂತ ಹೇಳ್ತೀನಿ ನಾನು ಜಾಸ್ತಿ. ಏನು ದೊಡ್ಡವರಿಗೆ ಎಲ್ರಿಗೂ ಗೌರವ ಕೊಡು ಅಂತ ಹೇಳ್ತೀನಿ ನಾನು. ಫಸ್ಟ್ ಅದನ್ನೇ ಹೇಳ್ಕೊಡೋದು. ದೇವರು ಅಂದ ತಕ್ಷಣ ಮೇನ್ ದೇವ್ರನ್ನ ದೇವರು ಅಂತ ಕಾಮನಾಗಿ ಹೇಳ್ಕೊಡ್ತೀನಿ. ಅದು ಬಿಟ್ಟರೆ ಅವ್ರ ಅಮ್ಮನ ದೇವರು ಅಂತ ಹೇಳ್ತೀನಿ ನಾನು. ತಾಯಿನ ದೇವ್ರ ಥರ ನೋಡು ಅಂತ ಹೇಳ್ತೀನಿ. ಅದು ಬಿಟ್ಟರೆ ದೇವರು ಅಂದ ತಕ್ಷಣ ನೆನಪಾಗೋದು ನನ್ನ ಮಗಳಿಗೆ ವಿಶಾಲಾಕ್ಷಿ, ಡಾಕ್ಟರ್ ವಿಶಾಲಾಕ್ಷಿ ಮೇಡಮ್ ಅವರು. ನನಗೆ ಈ ಕ್ಷಣಕ್ಕೂ ನನಗೆ ಏನನ್ಸುತ್ತೆ ಅಂತಂದರೆ, ಅಂದರೆ ಕಣ್ಮುಂದೆ ಬರೋದೇನು ಗೊತ್ತಾ, ನನ್ನ ಬೇಬಿ ಅಂದರೆ ಇವಳು ನನ್ನ ಜೀವ. ಓಕೆನಾ, ಇವಳು ಪ್ರೆಗ್ನೆನ್ಸಿ ಟೈಮು ಆ ಜರ್ನಿ ಇತ್ತಲ್ಲ, ಅಂದರೆ ಸುಮ್ಮನೆ ಹೋಗಿದ್ದು ಟೆಸ್ಟಿಗೆ, ಒಂದು ಇಂಜೆಕ್ಷನ್ ಇತ್ತು ಅಂತ. ಸಡನ್ನಾಗಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಡೆಲಿವರಿ ಮಾಡಲೇಬೇಕು ಅಂದ ತಕ್ಷಣ ಮನಸ್ಸಲ್ಲಿ ಒಂದು ಭಯ, ನೋವು, ಒಂದು ಇದಾಗತ್ತಲ್ಲ. ಆ ಟೈಮಲ್ಲಿ ನಂಗೆ ಈಗಲೂ ಕಣ್ಮುಂದೆ ಇರೋದು ವಿಶಾಲಾಕ್ಷಿ ಮೇಡಮ್ ಒಂದೇ ಮಾತು ಹೇಳಿದ್ದು, ಸರ್ ಟೆನ್ಷನ್ ತಗೋಬೇಡಿ ನಾನು ಇದ್ದೀನಿ ಅಂತ ಹೇಳಿದ್ರು. ಓಕೆನಾ, ಸರ್ ಟೆನ್ಷನ್ ತಗೋಬೇಡಿ ನಾನು ಇದ್ದೀನಿ ಅಂತ ಹೇಳಿದಾಗ ಅವ್ರು ನನ್ನ ಕಣ್ಣಿಗೆ ಒಂಥರ ದೇವ್ರ ಥರ ಕಾಣಿಸಿದ್ರು. ಅವರು ತುಂಬ ಕೇರ್ ಮಾಡ್ಕೊಂಡು, ಅವರಿಗೆ ಏನೋ ಗೊತ್ತಿಲ್ಲ, ವಿಶಾಲಾಕ್ಷಿ ಮೇಡಮ್ಗೆ ಇವಳು ಕಂಡ್ರೆ ತುಂಬ ಇಷ್ಟ. ಸರಸ್ವತಿ ಅಂತ ಗಟ್ಟಿಯಾಗಿ ತಪ್ಕೊಳ್ತಾರೆ ಇವಳನ್ನ. ನೋಡಿದಾಗೆಲ್ಲ ಸೊ ಇವಳು ಕಂಡ್ರೆ ಏನೋ ಅಂತ ತುಂಬ ಇಷ್ಟ. ಸೊ ಹಾಗಾಗಿ ತುಂಬ ಕೇರ್ ತಗೊಂಡು, ತುಂಬ ಆ್ಯಕ್ಚುಲಿ ಅದು ಹೇಳಿದ್ನಲ್ಲ, ಡೆಲಿವರಿ ಮಾಡಿಕೊಟ್ರು ಹುಷಾರಾಗಿ. ಅದು ಹೇಳೋ ಡಾಕ್ಟ್ರನ್ನ ದೇವರು ಅಂತ ಕರಿಬೇಕು ಅಂತ. ನಿಜವಾಗ್ಲೂ ಡಾಕ್ಟ್ರು ಒಂದು ಲೆಕ್ಕದಲ್ಲಿ ಒಂಥರ ದೇವರಿದ್ದಂಗೆ. ಯಾಕೆಂದರೆ ಅವರೇ ಅಲ್ವಾ, ಪ್ರಾಣನ ಉಳಿಸೋದು ಅವರೇ ಅಲ್ವಾ. ಸೊ ಏನೋ ಒಂಥರ ನನಗೆ ವಿಶಾಲಾಕ್ಷಿ ಮೇಡಮ್ ಒಂಥರ ದೇವರಿದ್ದಂಗೆನೆ ಅವರು. ಸೊ ಹಾಗಾಗಿ ಇವತ್ತು ನಾನು, ನನ್ನ ಬೇಬಿ ಮತ್ತು ಆ್ಯಕ್ಚುಲಿ ನನ್ನ ಕ್ಯೂಟಿ 3 ಜನರು ಆ್ಯಕ್ಚುಲಿ ಏನಂದರೆ, ಇವಳು ಹುಟ್ಟಿದಾಗ ವಿಶಾಲಾಕ್ಷಿ ಮೇಡಮ್ಮು ಫಸ್ಟ್ ನೋಡಿದ್ದು ಏನು ಅಂದರೆ ಡಿಸ್ಚಾರ್ಜ್ ಆಗ ಬರೋವರೆಗೂ ಅಷ್ಟೇ ನೋಡಿರೋದು. ಅದಾದಮೇಲಿಂದ ಅವರು ಕ್ಯೂಟಿನ ನೋಡೇ ಇಲ್ಲ. ಸೊ ನಾವು ಅಂದ್ಕೊಂಡಿದ್ವಿ ಅವ್ರನ್ನ ಇನ್ವೈಟ್ ಮಾಡೋಕ್ಕೆ, ಒಂದು ಕ್ಯೂಟಿ ಬರ್ತಡೆಗೆ ಇನ್ವೈಟ್ ಮಾಡಬೇಕು ಅಂತ, ಇಬ್ಬರನ್ನ ಇನ್ವೈಟ್ ಮಾಡ್ಬೇಕಂತ ಅನ್ಕೊಂಡಿದ್ವಲ್ಲ. ಒಂದು ರಾಜೀವ್ ಡಾಕ್ಟ್ರು ಕ್ಯೂಟಿಗೆ ನೋಡ್ತಾ ಇರೋದು ಇವಾಗ. ಸೊ ಅದು ಬಿಟ್ಟರೆ ಡೆಲಿವರಿ ಮಾಡಿದ ವಿಶಾಲಾಕ್ಷಿ ಮೇಡಮ್ಗೆ ಆ್ಯಕ್ಚುಲಿ ಪಾಪು ಜೊತೆ ಹೋಗೋಣ. ಪಾಪುನ ನೋಡಿ ಅಳದ್ ನೋಡಿ, ಅವಳು ಕ್ಯೂಟಿನ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ. ಬಟ್ ಅವಳಿಗೆ ಸ್ವಲ್ಪ ಶೀತ ಮತ್ತು ಕೆಮ್ಮಾಗಿರೋದ್ರಿಂದ ಹೊರಗಡೆ ವೆದರ್ ಕಂಪ್ಲೀಟ್ ಚೇಂಜ್ ಇದೆ, ಸಖತ್ ಕೋಲ್ಡ್ ಇದೆ. ಹಾಗಾಗಿ
ಹಾಗಾಗಿ ಇವಳು ಕ್ಯೂಟಿನ ನಾನು ಕರ್ಕೊಂಡು ಹೋಗೋದು ಬೇಡ ಅಂತ ನಮ್ಮಮ್ಮ ನಮ್ಮ ಅಪ್ಪ ಎಲ್ಲ ಹೇಳಿದ್ರು. ಹಾಗಾಗಿ ಕ್ಯೂಟಿ ಮನೇಲೇ ಇರ್ತಾಳೆ. ನಾನು ಮತ್ತು ನನ್ನ ಬೇಬಿ ರೆಡಿಯಾಗಿ ಇವಾಗ ಮೇಡಮ್ನ ಇನ್ವೈಟ್ ಮಾಡೋಕ್ಕೆ ನಾವು ಹೋಗ್ತಾ ಇದ್ವಿ. ವೆಲ್ಕಮ್ ಮಾಡಿಲ್ಲ, ಈಗ ವೆಲ್ಕಮ್ ಮಾಡ್ತೀನಿ. ಓಕೆ, ಈಗ ನಾವು ವೆಲ್ಕಮ್ ಮಾಡಿದ ತಕ್ಷಣನೇ ನಾನು ನನ್ನ ಬೇಬಿ ರೆಡಿಯಾಗಿರ್ತೀವಿ. ಓಕೆನಾ? ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. Let's go! 7:15 ಬರ್ತೀನಿ, ರೆಡಿಯಾಗು ಅಂದ್ರೆ ಬಿಟ್ಟು 7:15 ರೆಡಿಯಾಗಿದ್ರೆ ನೋಡಿ ಇವಾಗ ಬಂದವನಲ್ಲಿ ತಿರ್ಸ ಕರೆಕ್ಟಾಗಿ ಗಾಡಿಗೆ ತಿರ್ಸಲ್ಲಿ 8 ಗಂಟೆಗೆ ಬಂದವನಲ್ಲಿ. ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಇದೇನು ನಿಂತದ? ನನ್ನ ಹತ್ರ ಎಲ್ಲ ಬೇಡ, ನಿಂದು ಗೊತ್ತಾಯ್ತಾ? ತೆಗಿ ಇದು ಈ ಕಡೆ 2 ಕಡೆಯಿಂದ ತೆಗಿಬೇಕು, ಒಂದು ಕಡೆ ತೆಗೆದ್ರೆ ಆಗುತ್ತಾ? ಯಾಕೆ ಇಷ್ಟು ಲೇಟು? ಅದಕ್ಕೆ ಇಲ್ಲಿ ನಿನ್ ಮಗಳು ಬರ್ತಡೆಗೆ ಓಡಾಡ್ತಿರೋದು ನಾನು ಒಬ್ಬನೇ. ಬರ್ತಡೆಗೆ ಅದೇ ನಿನ್ ಮಗಳು ಬರ್ತಡೆಗೆ, ನಮ್ಮ ಮಗಳು ಬರ್ತಡೆಗೆ, ನಮ್ಮ ಮಗಳು ಬರ್ತಡೆಗೆ ಹತ್ರ ಬಂತು. ಇನ್ನು ಎಷ್ಟು ದಿನ ಇದೆ? 3 ದಿನ. 3 ದಿನ ಇವತ್ತು ಲೆಸ್. ಮಂಗಳವಾರ ಬುಧವಾರ 2 ದಿನ. ಹೌದು, ಸಾಕಾಗೈತೆ. ನಿಜವಾಗ್ಲೂ ಹೇಳ್ತೀನಿ, ಇವರಿಗೆಲ್ಲ ಏನಂತ ಗೊತ್ತಿಲ್ಲ. ಇವರಿಗೆಲ್ಲ ಬರ್ತಡೆ ಅಂತಂದ್ರೆ ಖುಷಿ ಸಂಭ್ರಮಾಚರಣೆ ಹತ್ರ ಬರ್ತಿದೆ ಅಂತ. ನಾವು ಮನೇಲೇ ಇರ್ತೀವಿ, ಎಲ್ಲ ಇವನ್ನ ತಗೊಂಡ್ಬರ್ತಾರೆ, ರೆಡಿ ಆಗ್ತೀವಿ, ಹೋಗ್ತೀವಿ ಅಷ್ಟೇ. ಇವರಿಗೆಲ್ಲ ಖುಷಿ ಸಂಭ್ರಮ. ಆದ್ರೆ ನನಗೆ ಟೆನ್ಷನ್, ಭಯ ಪ್ರತಿಯೊಂದು ಆಗ್ತಾ ಇರುತ್ತೆ ನನಗೆ. ಅದಕ್ಕೆ ಫಾದರ್ ಅನ್ನೋದು. ಹೆಂಗಾಗತ್ತೋ ಬರ್ತಡೆ ಅನ್ಕೊಂಡಿದ್ದಂಗೆ ಕರೆಕ್ಟಾಗಿ ಆಗತ್ತಾ? ಡೆಕೋರೇಷನ್ಸ್ ಎಲ್ಲ ಹೇಳ್ದಂಗೆ ಕರೆಕ್ಟಾಗಿ ಬರುತ್ತಾ? ಪ್ರತಿಯೊಂದು ಭಯ. ಅದಕ್ಕೆ ಟೆನ್ಷನ್ಗೆ ಓಡಾಡದ ನೀನು? ಮನೇಲಿ ಇರಕ್ಕಾಗ್ದಲ್ಲ. ಅದೇ ಟೆನ್ಷನ್ಗೆ ಓಡಾಡ್ತಿರೋದೆ. ಮನೆಯಿಂದ ಹೊರಟ್ರೆ ಸಾಕು ನಿನಗೆ, ಮನೇಲೇ ಇರೋದಿಲ್ಲ, ಸುತ್ತಾ ಇರ್ತೇವೆ. ನೋಡ್ಬೇಕಾದ್ರೆ ನೀವು ಹಾಸನಲ್ಲಿ ಇಲ್ಲಲ್ಲಿ ಎಷ್ಟು ಗಲ್ಲಿದಾವೆ, ಎಲ್ಲ ಗಲ್ಲಿಲು ಬೇಕಾದ್ರೆ ನೋಡಿರ್ತೀರ ಒಬ್ಬೊಬ್ರು. ಅಷ್ಟು ಸುತ್ತ ನಾವು ಒಳ್ಳೆ ಕಮ್ಮಿ ಆಗಿಲ್ವಾ? ಪರವಾಗಿಲ್ವಾ? ನೋಡಿ ಬಂದೆ. ಈಗ ನಾವು ಇಲ್ಲಿ ನಮ್ಮ ಮನೆಯಿಂದ ಬರೀ ಹತ್ರ ಒಂದು 5 ನಿಮಿಷನಾ? ಆಕ್ಚುಲಿ ನಮ್ಮ ಮನೆಯಿಂದ ಎಲ್ಲ ಹತ್ರ, ಇವಳ ಮನೆಯಿಂದ ಎಲ್ಲ ದೂರನೇ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ, ಅಂದ್ರೆ ಅಂತ ದೂರ ಏನಿಲ್ಲ, ಏನ್ ಬಸ್ ಹತ್ಕೊಂಡು ಹೋಗೋ ಅಂತದಿಲ್ಲ. ನಾ ಇವ್ರ ಮನೆಯಿಂದ 5 ನಿಮಿಷ ಆಗುತ್ತೆ, ನಮ್ಮ ಮನೆಯಿಂದ 10 ನಿಮಿಷ ಜಾಸ್ತಿ ಆಗುತ್ತೆ, ಅಂದ್ರೆ 1/4 ಗಂಟೆ ಆಗುತ್ತೆ. ಆಕ್ಚುಲಿ ಇವಳ್ದು ಡೆಲಿವರಿ ಆಗಿದ್ದು, ಆಕ್ಚುಲಿ ಲೆಕ್ಕದಲ್ಲಿ ಇವಳ್ದು ಡೆಲಿವರಿ ಬೆಂಗಳೂರಲ್ಲಿ ಆಗ್ಬೇಕಾಗಿತ್ತು. ಆಕ್ಚುಲಿ ಬೆಂಗಳೂರಲ್ಲಿ ಆಗ್ಬೇಕಾಗಿತ್ತು ಎಲ್ಲ, ಯಾಕಂದ್ರೆ ಅಲ್ಲೇ ತೋರಿಸ್ತಾ ಇದ್ದಿದ್ದಲ್ಲ, ಎಲ್ಲ ಕನ್ಫರ್ಮ್ ಆಗೋಗಾಗಿತ್ತು ಬೆಂಗಳೂರು ಅಂತಾನೆ. ಬಟ್ ಲಾಸ್ಟ್ ಮಿನಿಟಲ್ಲಿ ಇವಳೇ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಂಡು ಇವ್ರ ಅಮ್ಮ ಇವ್ರ ಮನೆಯವರೆಲ್ಲ ಬೇಡ ಅಂದರೆ ಇವ್ರ ಕಡೆನ ಅಥವಾ ಎಲ್ಲ ಕಡೆನೂ ಹಂಗ ಗೊತ್ತಿಲ್ಲ. ಮೊದಲನೇ ಹೆರಿಗೆ ಅನ್ನೋದು ಎಲ್ಲ ಕಡೆನೂ ಅಷ್ಟೇ. ಮೊದಲನೇ ಹೆರಿಗೆ ಅನ್ನೋದು ತಾಯಿ ಮನೆ ಕಡೆಯಿಂದ ಮಾಡಿಸ್ತಾರೆ. ಸೊ ಹಾಗಾಗಿ ನಾವು ಇಲ್ಲೇ ಹಾಸನದಲ್ಲೇ ಮಾಡ್ತೀವಿ. ಅವರು ಬರ್ಬೇಕಿತ್ತು, ಅಮ್ಮನ ಬರ್ಬೇಕಿತ್ತು. ಅದು ಅಲ್ದಲೆ ವಿಶಾಲಾಕ್ಷಿ ಮ್ಯಾಮ್ ಇದ್ದಾರಲ್ಲ, ಇವಾಗ ನಾವು ಡಾಕ್ಟರ್ ಹತ್ರ ಹೋಗ್ತಿದ್ವಲ್ಲ, ಆ ಡಾಕ್ಟರ್ ನಮ್ಮ ಅಕ್ಕಂಗೆ 2 ಮಗು ಮಾಡಿದ್ದಾರೆ. ಅಂದ್ರೆ 2 ಮಗು ಅಂತಾನೆ ಡೆಲಿವರಿ ಮಾಡಿದ್ದಾರೆ. ಯಾರು ಇವಳು ಏನೇನೋ ಹೇಳ್ದೆ, 2 ಮಗು ಮಾಡಿದ್ದಾರೆ, 2 ಮಗು ಡೆಲಿವರಿ ಮಾಡಿದ್ದಾರೆ. ಸೊ ಹಂಗಾಗಿ ಅವ್ರ ಹತ್ರನೇ ಮಾಡ್ಸೋಣ ಅಂತಾನೆ ಇತ್ತು. ಹೌದು, ಅಂದ ತಕ್ಷಣ ಇವಳು ಯಾವಾಗ್ಲಿಂದಾನೆ ಹೇಳ್ತಾ ಇಲ್ಲ, ತೋರ್ಸೆ ಬಂದಾಯ್ತು ನೋಡಿ. ನಾವು ಯಾವಾಗ ಡೆಲಿವರಿ ಆಗಿದ್ದು ನೋಡಿ, ಇಲ್ಲಿ ಕಾಣ್ತಿಲ್ಲ, ಬಂತಿಲ್ಲ, ಕಾಣ್ತಿಲ್ಲ. CSI ಅಂತ ಆಕ್ಚುಲಿ ಫುಲ್ ಹೆಸರು ನಂಗೂ ಸರಿಯಾಗಿ ಓದಕ್ಕೆ ಬರಲ್ಲ. ಬಟ್ ನಾವು ಇದನ್ನೆಲ್ಲ ಅಲ್ಲೇ ಆ ಕಡೆ ಮಿಷನ್ ಹಾಸ್ಪಿಟಲ್ ಅಂತ ಬ್ರಾಕೆಟ್ ಅಲ್ಲಿ ಹಾಕಿದ್ರಲ್ಲ, ಮಿಷನ್ ಹಾಸ್ಪಿಟಲ್ ಅಂತಾನೆ ನಾವೆಲ್ಲರೂ ಕರೆಯೋದು. ಇಲ್ಲೇ ಇತ್ತು ಈ ಜಾಗ, ಇದೇ ಜಾಗದ ಒಳಗೆ ಆಪರೇಷನ್ ಆಗಿದೆ. ಆಕ್ಚುಲಿ ನಾವು ತೋರ್ಸಕ್ ಬರ್ತಿದ್ದು ಮಾರ್ನಿಂಗ್ ಅಲ್ಲ, ಆಫ್ಟರ್ನೂನ್ ಬರ್ತಿತ್ತು ನಾವು. ಬಟ್ ಇವಾಗ ಕರಿಯೋಕ್ಕೆ ಈವ್ನಿಂಗ್ ನೈಟ್ ಬಂದಿದ್ದೀವಿ. ಆ್ಯಕ್ಚುಲಿ ನನ್ನ ತೋರಿಸೆ ಈ ಜಾಗ ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ. ಇವಳ್ದು ಏನು ಡೆಲಿವರಿ ಜಾಗ ಏನಿದೆಲ್ಲ, ಅದು ಆ್ಯಕ್ಚುಲಿ ಆ ಕಡೆಯಿಂದ ಎಂಟ್ರೆನ್ಸ್ ಇರೋದು. ಅದಲ್ಲ, ಆ ಕಡೆದು ಜೀಪ್ ಹತ್ರ ಅಲ್ಲಿ ಕಾಣ್ತಿದೆಲ್ಲ ಬ್ಲೂ ಕಲರ್ ಎಂಟ್ರೆನ್ಸ್ ಒಂದು ಆ ಕಡೆಯಿಂದ ಇರೋದು. ಬಟ್ ಸತ್ಯೋಗ್ಲಿಲ್ಲ, ಆ ಜಾಗ ನಾನು ಮರೆಯೋಕ್ಕೆ ನನ್ನ ಲೈಫಲ್ಲಿ ಸಾಧ್ಯ ಇಲ್ಲ. ಟೆನ್ಷನ್ನು ಭಯ ಹತ್ತಿದ್ದೀನಿ ನಾನು. ಯಪ್ಪ ನೆನೆಸ್ಕೊಂಡ್ರೆ ಹೌದು, ಮಸ್ತ್. ಅದು ಹೇಳ್ತಿಲ್ಲ, ಅದೆಲ್ಲ ಒಂದು ಲೈಫ್ ಟೈಮ್ ಮೆಮೊರಿ ಥರ ಹುಡ್ಕೊಬಿಡ್ತು ನಾನು ಜೊಬಲ್ಲಿದೆ. ಸೊ ಈಗ ಮೇಡಮ್ನ ಭೇಟಿಯಾಗಿ ಒಂದು ಇನ್ವಿಟೇಷನ್ ಕೊಡೋಣ. ಹಾಗೆ
ಎಷ್ಟೋ ಜನರಿಗೆ ಹಾಸನದಲ್ಲಿರೋರು ಎಷ್ಟೋ ಜನರಿಗೆ ಗೊತ್ತಿರುತ್ತೆ, ಬಟ್ ನಿಮ್ಗೊಂದ್ಸಲ ತೋರಿಸ್ತೀನಿ ಬನ್ನಿ. ಥಿಂಕ್ ಇವತ್ತು ಕಂಪ್ಲೀಟಾಗಿ ಮೇಡಮ್ ಫುಲ್ ಫ್ರೀ ಆಗಿದ್ದಾರೆ. ಐ ಥಿಂಕ್ ಫ್ರೀ ಆಗಿದ್ದಾರೆ ಅಂತ ಅನ್ಕೊಂತೀನಿ. ನೋಡೋಣ, ಎಲ್ಲಿ ಬಾರ ಈ ಕಡೆ. ಮೇಡಮ್ ಕಾಣ್ತಿಲ್ಲ. ಮೇಡಮ್ ವಿಶಾಲಾಕ್ಷಿ ಮೇಡಮು ಅಲ್ಲಿದ್ದಾರಾ? ಬರ್ತಾರಾ ಇಲ್ಲಿಗೆ? ಓಕೆ, ಐ ಥಿಂಕ್ ಬರ್ತಾರಂತೆ. ಕೂತೀರಿ. ಐ ಥಿಂಕ್ ಅಲ್ಲಿ ಒಬ್ರನ್ನ ಭೇಟಿಯಾಗಕ್ಕೆ ಹೋಗಿದ್ದಾರಂತೆ, ಬರ್ತಾರೆ. ಬಂದ ಮೇಲೆ ವಿಡಿಯೋ ಮಾಡ್ತೀವಿ. ಹೋಗಿ ಒಳಗೆ ಮತ್ತೆ ಆಪ್ರೇಷನ್ ಮಾಡಲ್ಲ ಬಾ. ಮೇಡಮ್ ಪಾಪು ಬರ್ತಡೆಗೆ ಇನ್ವೈಟ್ ಮಾಡೋಣ ಅಂತ ಬಂದ್ವಿ, ಅದ್ರ ಜೊತೆಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮನ್ನ ಇನ್ನೂ ತೋರಿಸಿಲ್ಲ ನಾನು, ಇವಾಗ ತೋರಿಸ್ತೀನಿ. ನಾನು ಫಸ್ಟಿಂದನೂ ಹತ್ರ 1 ವರ್ಷದ ಹಿಂದೆನೂ ವೀಡಿಯೋ ಮಾಡಿದ್ದೆ. ಇವಾಗಲೂ ವೀಡಿಯೋ, ಪ್ರತಿ ಸಲ ವೀಡಿಯೋದಲ್ಲಿ ವಿಶಾಲಾಕ್ಷಿ ಮೇಡಮ್ ಅಂತ ಹೇಳ್ತಾನೆ ಇರ್ತೀನಲ್ಲ. ಇವಾಗ ನನ್ನ ಬೇಬಿಗೆ ಡೆಲಿವರಿ ಮಾಡಿದ್ದು ಡಾಕ್ಟ್ರ್ ಇವರೇ, ಡಾಕ್ಟರ್ ವಿಶಾಲಾಕ್ಷಿ ಅಂತ. ಆ್ಯಕ್ಚುಲಿ ನಮ್ಮ ಪಲ್ಗೆ ಮತ್ತು ನನ್ನ ಮಗಳು ಪಲ್ಗೆ ಇವರು ಅಂತ ದೇವರಿದ್ದಂಗೆ. ಸರ್ ಅದೇನು ದೊಡ್ಡ ವಿಷಯ ಬಿಡಿ ಸರ್. ಇಲ್ಲ ಮೇಡಮ್, ಆ ಟೈಮು ಅಂದರೆ ಹೇಳೋದು ಅಂದರೆ ಒಂದು ನನ್ನ ಮಗಳು ಅಂದರೆ ಹೇಳ್ತೀವಿ, ಇವಳು ಅಂತಾರೆ ನಂಗೆ ಜೀವ ಇದ್ದಂಗೆ, ನನ್ನ ಮಗಳು ನಂಗೆ ಜೀವ ಇದ್ದಂಗೆ. ಆ ಜೀವನ ಉಳಿಸಿ ಸೇಫಾಗಿ ನಮ್ಮ ಕೈ ಕೊಟ್ಟಿರೋದು ನೀವೇ ಅಲ್ವಾ. ಹಾಗಾಗಿ ನಮ್ಮ ಪಾಲಿಗೆ ನೀವು ದೇವರಿದ್ದಂಗೆ. ಯಾರು ಎಷ್ಟೇ ದೊಡ್ಡವರಿದ್ರು ಈ ಹೆರಿಗೆ ಇರುತ್ತಲ್ಲ, ಹೆರಿಗೆ ಟೈಮ್ನಲ್ಲಿ ಎಲ್ಲರಿಗೂ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಅದರಿಂದ ಆ ಟೈಮ್ನಲ್ಲಿ ನಾವು ಸ್ವಲ್ಪ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು, ಮತ್ತೆ ಅವ್ರಿಗೆ ಸ್ವಲ್ಪ ಸಮಾಧಾನ ಥರ ಮಾತಾಡಬೇಕು. ಐ ಥಿಂಕ್ ನಂಗೆ ಈಗಲೂ ನೀವು ಅವತ್ತೊಂದು ಹೇಳಿದ ಮಾತು ನಂಗೆ ಈಗಲೂ ನೆನಪಿದೆ. ನಾನು ನೀವು ಬೆಳಗ್ಗೆ ಹೇಳ್ತಿದ್ದೆ, ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಸರ್ ಟೆನ್ಷನ್ ತಗೊಬೇಡಿ, ನಾನು ಇದೀನಿ, ತಲೆ ಕೆಡ್ಸ್ಕೋಬೇಡಿ ಅಂತ. ಮೋಸ್ಟ್ಲಿ ಆ ಟೈಮಲ್ಲಿ ನಾವು ಸ್ವಲ್ಪ ರಿಯಶ್ಯೂರ್ ಮಾಡಿದ್ರೆ ನಿಮಗೆ ಮೋಸ್ಟ್ಲಿ ತುಂಬ ಖುಷಿ ಆಗುತ್ತೆ ನಿಮ್ಗೆ ಅಷ್ಟೇ. ನಾನು ಎಲ್ಲರೂ ಮಾಡಿರೋ ಕೆಲಸನೇ ಮಾಡಿದ್ದೀನಿ, ಬಟ್ ಆದರೆ ಏನಂದರೆ ಆ ಟೈಮ್ನಲ್ಲಿ ನೀವು ನಮ್ಮ ಫ್ಯಾಮಿಲಿ ಅಂತ ನಾವು ತಿಳ್ಕೊಬೇಕು. ಎಸ್ ಮೇಡಮ್, ಆ್ಯಕ್ಚುಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಅಂದರೆ ಏನು ಅಂತಂದರೆ ಮೇಡಮ್ಗೆ ಇವರು ಸರಸ್ವತಿ ಅಂದರೆ ತುಂಬ ಇಷ್ಟ. ಒಂದು ದಿವಸ ಕನ್ಸಲ್ಲಿ ಹೇಳಿದ್ನಲ್ಲ, ಹೌದು ಮೇಡಮ್, ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಆ್ಯಕ್ಚುಲಿ ನನ್ನ ಮಗಳನ್ನ ಕರ್ಕೊ ಬರ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ನಾನು ಏರೋಬಿಕ್ಸ್ ಹೋಗ್ತಿದ್ದಿದ್ದೆ ಸರಸ್ವತಿಗೋಸ್ಕರ. ಮೋಸ್ಟ್ಲಿ ಅದೇ ಲಾಸ್ಟ್. ನಾನು ಮನೆಯಲ್ಲೆಲ್ಲ ಎಕ್ಸಸೈಸ್ ಮಾಡ್ತೀನಿ. ಈಗ ನನ್ಗೆ ಇಷ್ಟನೇ ಇಲ್ಲ ಬೇರೆ ಯಾರಾದ್ರೂ, ನಂಗೆ ಅಷ್ಟು ಖುಷಿನೇ ಆಗಿಲ್ಲ. ಸರಸ್ವತಿ ವಾಸ್ ವೆರಿ ನೈಸ್. ನಾನು ಹೆಂಗೆ ನಿಮ್ಗೆ ಡಾಕ್ಟ್ರಾಗಿ ಇಷ್ಟ ಆದೆ, ನನಗೇನು ವೆರಿ ಗುಡ್ ಟೀಚರ್. ಆಕ್ಚುಲಿ ನಂಗೆ ಡೆಲಿವರಿ ಆಗಕ್ಕಿಂತ ಮುಂಚೆ ನಾವು ಬ್ಯಾಂಗ್ಳೂರಲ್ಲಿ ಫಸ್ಟ್ ಇದ್ದಿದ್ದು. ಅಮ್ಮ ಹೇಳ್ತಾ ಇದ್ರು, ಡಾಕ್ಟರ್ ಹತ್ರನೇ ಮಾಡಿಸ್ಬೇಕು ನೀನು, ಡಾಕ್ಟರ್ ಹತ್ರನೇ ಮಾಡಿಸ್ಬೇಕು ಅಂತಾನೆ ಹೇಳ್ತಾ ಇದ್ರು ಅಮ್ಮನ. ಸೊ ಮೇಡಮ್ ನಿಜವಾಗ್ಲೂ ಖುಷಿ ಆಯ್ತು. ಬಟ್ ಅದೇ ನನ್ನ ಮಗಳನ್ನ ಕರ್ಕೊಬರ್ಬೇಕಂತ ಅನ್ಕೊಂಡು, ಬಟ್ ಅವಳಿಗೆ ಸ್ವಲ್ಪ ಶೀತ ಜಾಸ್ತಿ, ಸ್ವಲ್ಪ ಗೊತ್ತಾ ಈ ಬರ್ಡೇ ಅದೆಲ್ಲ ಹೇಳಿದಾಗ ಮಕ್ಳಿಗೆ ಒಂದು ಸ್ವಲ್ಪ ಕಾಯಿಲೆ ಹೌದು, ಒಳ್ಳೇದಾಯ್ತು ನೀವು ಕರ್ಕೊಂಡ್ಬರ್ತಾ ಇದ್ದೀನಿ. ಸ್ವಲ್ಪ ಅವ್ಳು ಸರಿಯಾಗ್ಲಿ, ನಾನು ಬರ್ಡೇಗೆ ಬರ್ತೀನಿ ಖಂಡಿತ ಮಿಸ್ ಮಾಡಿ. ಅದು ಬೇಗ ಬರ್ಬೇಕು, ಲೇಟ್ ಮಾಡ್ಬೋದು. ಹೌದು, ಆಕ್ಚುಲಿ ಸೀಮಂತಕ್ಕೆ ಲಾಸ್ಟಿಗೆ ಬಂದ್ರು. ಅಂದ್ರೆ ಇವ್ರ ಕೆಲ್ಸನೂ ನಾವು ರೆಸ್ಪೆಕ್ಟ್ ಮಾಡ್ಲೇಬೇಕಲ್ಲ. ಎಷ್ಟು ಗಂಟೆಗೆ ಸರ್ ಬರ್ಡೇ ಈಗ? ಮೇಡಮ್ ಒಂದು 11:30 ಸ್ಟಾರ್ಟ್ ಆಗುತ್ತೆ. ಒಂದ್ಸಲ ಬಂದು ರೌಂಡ್ಸ್ ಮುಗಿಸಿ, ನಾನು ಬಂದಲ್ಲಿ ಮುಗಿಸಿ ಮತ್ತೆ ಪೇಷಂಟ್ ಮುಗಿಸಿ ಊಟಕ್ಕೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಆಯ್ತಾ? ಓಕೆ, ನೋಡಿಬಿಡಿ ಮೇಡಮ್. ನಾನು ಎಷ್ಟೋ ಸಲ ವಿಡಿಯೋದಲ್ಲಿ ಇವಳದು ಪ್ರೆಗ್ನೆನ್ಸಿ ಜರ್ನಿ ಮತ್ತು ಇವಳದು ಡೆಲಿವರಿ ಬಗ್ಗೆ ನಾನು ಮಾತಾಡಿದಾಗ ನಿಮ್ಮ ಹೆಸರು ನಾನು ಬಳಸಿರ್ತೀನಿ, ವಿಶಾಲಾಕ್ಷಿ, ಡಾಕ್ಟರ್ ವಿಶಾಲಾಕ್ಷಿ ಮೇಡಮ್ ಅಂತ. ತುಂಬ ಜನ ಕಮೆಂಟ್ಸ್ ಆಗ್ತಾ ಇರ್ತಾರೆ. ನನಗೆ ಗೊತ್ತು, ನನ್ನ ಡೆಲಿವರಿನೂ ಅಲ್ಲಾಗಿದ್ದು ಅವರೇ ಮಾಡಿದ್ದು ಅಂತ ತುಂಬ ಜನ ಕಮೆಂಟ್ಸ್ ಆಗ್ತಾನೆ ಇರ್ತಾರೆ. ನೋಡಿ, ಆ್ಯಕ್ಚುಲಿ ನನಗೂ ಹಂಗೆ ಎಷ್ಟೋ ಜನ ಹೇಳಿದ್ದಾರೆ, ಯಾರದು ಎಷ್ಟೋ ಸಲ ಹೇಳ್ತಾ ಇರ್ತಿರಲ್ಲ, ಅವ್ರು ಒಂದ್ಸಲ ತೋರಿಸಿ ಅಂತ ತೋರಿಸಿದ್ದೀನಿ. ಒಂದು ಸಖತ್ ಸಿಂಪಲ್, ನಿಜವಾಗ್ಲೂ ಹೇಳ್ತಿದ್ದೀನಿ. ನಾನು ನೋಡಿರೋ ಡಾಕ್ಟರ್ಸಲ್ಲಿ ಡೌನ್ ಟು ಅರ್ತ್ ಅಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಖುಷಿ ಆಯಿತು ನಮಗೆ. ಓಕೆ, ಈಗ ಮೇಡಮ್ಗೊಂದು ಇನ್ವೈಟ್ ಮಾಡಿ ನಾವು ಹೊರಡ್ತೀವಿ. ಸೊ ನೋಡೋದ್ರಲ್ಲ, ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಮೇಡಮ್ ನಿಜವಾಗ್ಲೂ ಹೇಳ ನಿಮಗೆ ಅವ್ರು ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಸಿಂಪಲ್ ಮತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಅಂದ್ರೆ ಇವಾಗ ಯಾರು ಟೆನ್ಷನ್ ಇಂದ ಹೋದ್ರು ಅನ್ಕೊಳ್ಳಿ, ಏನು ಆಗಲ್ಲ, ನಾನು ಇದೀನಲ್ವಾ, ಏನಾಗಲ್ಲ, ಆ ತರ ಒಂಥರ ನಮ್ಮನೆಯವರನ್ನ ಫೀಲ್ ಕೊಡ್ತಾರೆ. ಆಕ್ಚುಲಿ ಎಷ್ಟೋ ಹಾಸ್ಪಿಟಲ್ಗಳಿಗೆ ಹೋಗಿದೀವಿ ನಾವು, ಎಷ್ಟೋ ಜನ ನಾರ್ಮಲ್ ಆಗಿ ಮಾತಾಡ್ತಾರೆ. ಅಂದ್ರೆ ಓಕೆ ಹೌದಾ, ಹಿಂಗಾಗುತ್ತೆ, ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದೀನಿ ಅಂತ. ಬಟ್ ನಮ್ಮ ಜನಗಳಿಗೆ ಹೆಂಗ್ ಗೊತ್ತಾ, ಪ್ರಾಕ್ಟಿಕಲಿಗಿಂತ ಅವರಿಗೆ ಒಂದು ಫೀಲ್, ಒಂದು ಕಂಫರ್ಟ್ ಅನ್ನೋ ಫೀಲ್ ಬೇಕು. ಅವಾಗ ಅವ್ರಿಗೆ ಧೈರ್ಯವಾಗಿರ್ತಾರೆ, ಎಂತ ಕಷ್ಟ ಬಂದ್ರೆ ಧೈರ್ಯವಾಗಿರ್ತಾರೆ. ಆ ಧೈರ್ಯ ಆಕ್ಚುಲಿ ಮ್ಯಾಮ್ ಕೊಡ್ತಾರೆ. ಇವಾಗ ಎಷ್ಟೋ ಈಗ ಪೇಷಂಟ್ಸು, ಈಗ ನಾವು ಪೇಷಂಟ್ಸೇ ಒಂದು ಲೆಕ್ಕದಲ್ಲಿ ಆಯ್ತಾ. ಇವಾಗ ನಾವು
ಅವರ ಜಾಗಕ್ಕೆ ಹೋಗಿದಾಗ ಇವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಸೊ ಇವಳು ಪ್ರೆಗ್ನೆಂಟ್ ಆದಾಗ ಆ ಜಾಗಕ್ಕೆ ಹೋದಾಗ ಇವಳು ಪೇಷಂಟು. ಮನೆಗೆ ಹೋಗ್ಬೇಡ, ಅಲ್ಲಿ ಮಮ್ಮ ತಿಳ್ಕೊ ಹೋಗು. ಕರೆಕ್ಟ್ ಅಲ್ಲ, ಕರೆಕ್ಟು, ಮನೆಗೆ ಹೋಗೋದು ಬೇಡ ಅಲ್ಲ, ಅಲ್ಲಿಗೆ ಹೋಗ್ಬೇಕು. ಓಕೆನಾ, ಇವಳು ಪೇಷಂಟು. ಸೊ ಇವಳು ಪೇಷಂಟ್ ಆದಾಗ ಏನಾಗುತ್ತೆ, ಆಟೋಮೆಟಿಕಲ್ಲಿ ಅವಳು ಧೈರ್ಯ ತುಂಬೋರೊಬ್ರು ಬೇಕು. ಅಂದರೆ ಏನೂ ಆಗಲ್ಲ, ನಾನು ಇದ್ದೀನಿ ಅನ್ನೋರೊಬ್ರು ಬೇಕು. ಅವರು ಆ ಜಾಗನ ಇವ್ರು ತುಂಬ್ತಾರೆ ಮಾತ್ರ, ನಿಜವಾಗ್ಲೂ. ತುಂಬ ದಿನ ಆಗಿತ್ತು ಅವ್ರನ್ನ ನೋಡಿ ಮಾತಾಡ್ಸಿ, ಸಖತ್ ಖುಷಿ ಆಯಿತು. ಆ್ಯಕ್ಚುಲಿ ಫಸ್ಟು ನಾನು ಅವ್ರನ್ನ ಫಸ್ಟ್ ನೋಡಿದ್ದು, ನಾನು ಇಲ್ಲಿ ಹಾಸನದಲ್ಲಿ ಗರುಡ ಡ್ಯಾನ್ಸ್ ಸ್ಟುಡಿಯೋ ಅಂತ ನಂದಿತ್ತು. ಅಲ್ಲಿ ಏರೋಬಿಕ್ಸಿಗೆ ಜಾಯ್ನ್ ಆಗಿದ್ರು ಇವರು ಮತ್ತು ಇವ್ರ ಫ್ರೆಂಡ್ ಪೂರ್ಣಿಮಾ ಅಂತ, ಅವ್ರವೇ ಪೂರ್ಣಿಮಾ ಡಾಕ್ಟ್ರು, ಅವ್ರ ಜೊತೆ ಬಂದು ಜಾಯ್ನ್ ಆಗಿದ್ರು. ಅದಾದಮೇಲೆ ಇವಳು ನನ್ನ ಬೇಬಿದಾಳಲ್ಲ, ಇವಳು ಕ್ಲಾಸ್ ತಗೊಂತಿದ್ಲು, ಏರೋಬಿಕ್ಸ್ ಕ್ಲಾಸು. ನಾನು ಬಲವಂತ ಮಾಡಿ ತಗೋ ಅಂತ ಹೇಳುವೆ. ಓಕೆನಾ, ಇವಳು ತಗೊಂತಿದ್ಲು, ನಾನು ತಗೊಂತಿದ್ದೆ. ನಾನು ಬೆಳಗ್ಗೆ ತಗೊಂತಿದ್ದೆ, ಇವಳು ಸಂಜೆ ತಗೊಂತಿದ್ಲು. ಒಂದು ದಿನ ಏನಾಯಿತು, ಅವರಿದ್ದವರು ಮಿಸ್ ಆಗಿ ಸಂಜೆ ಬಂದರು, ಬೆಳಗ್ಗೆ ಬರೋಕ್ಕಾಗಿಲ್ಲ ಅಂತ ಸಂಜೆ ಬಂದರು. ಅದೇನು ಮೋಡಿ ಮಾಡಿದ್ಲು ಇವಳು ಗೊತ್ತಿಲ್ಲ. ಮೇಡಮ್ಗೆ ಇವಳು ಹೇಳ್ಕೊಡೋ ಮೆಥಡ್ ತುಂಬ ಇಷ್ಟ ಆಗೋಯ್ತು. ಅವ್ರು ನನಗೆ ಹೇಳಿದ್ರು, ಸರ್ ನಾನು ಬೆಳಗ್ಗೆ ಹೊತ್ತು ಬರಲ್ಲ, ನಾನು ಸಂಜೆ ಸರಸ್ವತಿ ಬ್ಯಾಚಿಗೆ ಬರ್ತೀನಿ ಅಂತ. ಸರಿ ಮೇಡಮ್, ಓಕೆ, 2 ಬ್ಯಾಚಿಗೆ ಬಂದರೂ ಹೆಂಗಾದರೂ ನಿಮ್ಮ ಖುಷಿ ಅಂತ ನಾನು ಅಂದೆ. ಅವರು ಇವ್ರ ಬ್ಯಾಚಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗಿಂದ ಅದು ಏನು ಗೊತ್ತಿಲ್ಲ, ಇವಳು ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಮೇಡಮ್ಗೆ. ಹಿಂಗೆ ಒಬ್ಬೊಬ್ರು ನೋಡಿದ್ರೆ ಇಷ್ಟ ಆಗ್ಬಿಡ್ತಾರೆ, ಅದು ನಾವು ಗೊತ್ತಾಯ್ತಾ. ಮುಗಿಸೋಣ, ತಾಳಿ ಇಲ್ಲೊಂದು ಕೆಲಸ ಇದೆ, ಅದು ಮುಗಿಸ್ಕೊಂಡು ಹೋಗೋಣ. ಓಕೆ. ಇನ್ನು ಮನೆಗೆ ಹೋಗಿಲ್ಲ. ಆ್ಯಕ್ಚುಲಿ ಇವಾಗ ಮನೆಗೆ ಏನಾದ್ರು ಹೋಗಿದ್ದಿದ್ರೆ ನಮ್ಮ ಮತ್ತೆ ಕೈಲಿ ಸರಿಯಾಗಿ ಬೈಸ್ಕೊಂತ ಇದ್ದ. ಆ್ಯಕ್ಚುಲಿ ನಾನು ನೆನಪಿದ್ದೀನಿ. ಆ್ಯಕ್ಚುಲಿ ನನಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿ ಥ್ಯಾಂಕ್ಸು. ಏನಕ್ಕಂತ ಅಂದರೆ ಅತ್ತೆ ಇಲ್ಲೊಂದು ಟೈಲರ್ಗೆ ಸೀರೆ ಬ್ಲೌಸ ಡ್ರೆಸ್ಸ ಕೊಟ್ಟಿದ್ರು ಅವರಿಗೆ ಸ್ಟಿಚಿಂಗ್ಗೆ. ಅವತ್ತಿಂದ ಕೇಳ್ತಿದ್ರು, ಆಗಿರಲಿಲ್ಲ ಬಟ್ ಇವತ್ತಾಗಿದೆ ಬನ್ನಿ ಅಂತ ಹೇಳಿದ್ರು. ಸೊ ನಮ್ಗೆ ಅತ್ತೆ ಹೇಳಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಕೆಲಸ ಅವ್ರ ಹತ್ರ ಹೋಗೋದ್ಮೇಲೆ ಅಲ್ಲಿ ಹಾಸ್ಪಿಟಲ್ಗೆ ಹೋದ್ಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಡಿಸ್ಕೌಂಟ್ ಬನ್ನಿ ಅಂದ್ಬಿಟ್ಟು ಇವ್ ನಮ್ಮ ಮರ್ತಿಂಗ್ ಹೋಗ್ತಿದ್ದೆ. ಇವಾಗ ಸರಿಯಾಗಿ ಬೈದು ಮತ್ತೆ ಕಳಿಸಿರೋರು. ಹೆಂಗೋ ಸದ್ಯ ಅದೊಂದು ನೆನಪಾಯ್ತು. ಡಿಸ್ಕೌಂಟು ಮನೆಗೆ ಹೋಗಿ ಮನೇಲಿ ಕ್ಯೂಟಿಗೆ ಹೇಳ್ಬೇಕು, ಏನಂತ ನಿಮ್ಮ ಡಾಕ್ಟ್ರು ನೋಡ್ಕೊ ಬಂದೆ ಅಂತ ಹೇಳ್ತೀನಿ ತಾಳು. ಕಿತಿ ನಿಮ್ಮ ಡಾಕ್ಟ್ರು ನೋಡ್ಕೊ ಬಂದಿ ಕಣೆ, ನೀನು ಕೇಳ್ತಿದ್ರು ಅವರು. ಓನು ಬಾ. ಅಯ್ಯೋ ಸುಬ್ಬಿ, ಇಲ್ಲ ಕಿಟಿ, ನಿಮ್ಮದು ಡೆಲಿವರಿ ಮಾಡಿದ್ದು ಡಾಕ್ಟ್ರು ನೋಡ್ಕೊಂಡ್ಬಂದು ಕಣೆ, ಕೇಳ್ತಿದ್ರು ಗೊತ್ತು. ಕ್ಯೂಟಾಗಿದೆಯಾ ಅಂತ, ನಿಂದು ಫೋಟೋ ತೋರಿಸಿದ್ವಿ ಅವ್ರಿಗೆ. ಕ್ಯೂಟ್ ಇದೆಯಾ ಅಂತ ನೀನು ನೋಡಿ. ಹೇಳು ಕ್ಯೂಟಿ ಸುಬ್ಬಿ. ಏನು ಹೇಳು? ನಾನು ಬರ್ತಿದ್ದೆ ಅಂತ ಹೇಳೋದು. ನಾನು ಬರ್ತಿದ್ದೆಲ್ಲ ನನ್ನ ಬಿಟ್ಟು ಹೋದಿ ಅಂತ. ಊಟ ಆಯ್ತಾ ನಿಂದು? ಬೇಗ ಊಟ ಮಾಡಿ ಚೋಚು ಮಾಡು, ಆಯ್ತಾ? ಊಟ ಮಾಡಿ ಚೋಚು ಮಾಡಿಸ್ತೀವಿ ಈಗ. ಓಕೆ, ಆ್ಯಕ್ಚುಲಿ ನಾನು ಹೇಳ್ದಂಗೆ ನಾನೇನಂತ ಹೇಳಿದ್ದೆ ಹೇಳಿ, ನಾವು ಸುಮಾರು ಜನರನ್ನ ಇನ್ವೈಟ್ ಮಾಡಿದ್ದೀವಿ ಬರ್ತಡೆಗೆ. ಬಟ್ ಯಾವುದ್ರದ್ದು ನಾವು ವೀಡಿಯೋ ಅಂತ ಮಾಡ್ಕೊಂಡಿಲ್ಲ. 2 ವೀಡಿಯೋ ನಮ್ಮ ತಲೆಯಲ್ಲಿದ್ದಿದ್ದು. ಒಂದು ನನ್ನ ಮಗಳಿಗೆ ಇವಾಗ ನೋಡ್ತಿರೋ ಡಾಕ್ಟರು, ಇನ್ನೊಂದು ನನ್ನ ಮಗಳನ್ನ ಡೆಲಿವರಿ ಮಾಡಿದ ಡಾಕ್ಟ್ರು. ಇಬ್ಬರು ನಮ್ಮ ಲೈಫಿಗೆ ಸಿಕ್ಕಾಪಟ್ಟೆ ಅಂದರೆ ನಾವು ಯಾರ್ಯಾರನ್ನ ಬರ್ತಡೇಗೆ ಇನ್ವೈಟ್ ಮಾಡಿದ್ದೀವಿ ಅವ್ರು ಎಲ್ಲರೂ ಇಂಪಾರ್ಟೆಂಟೇ. ಬಟ್ ಇವರು ತುಂಬ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅದೇ ಹೇಳೋದ್ನಲ್ಲ, ಡಾಕ್ಟ್ರು ಅಂತ ದೇವರಿದ್ದಂಗೆ, ಆ ಥರ ಫೀಲು ನಮಗೆ. ಸೊ ಕೊನೆಗೂ ಇವರಿಬ್ಬರದ್ದು ಇನ್ವೈಟ್ ಮಾಡಿದ್ದು ವೀಡಿಯೋ ತೆಗೆದಿದ್ದೀನಿ. ಇನ್ನೇನಿಲ್ಲ, ನಿಜವಾಗ್ಲೂ ಒಂಥರ ಭಯ. ಅದು ಎಲ್ರಿಗೂ ಹಂಗೆ ಅನಿಸುತ್ತೆ. ಬಟ್ ಅಂದರೆ ಮನೇಲಿ ಇರೋರಿಗೆ ಅಷ್ಟು ಭಯ ಅನಿಸಲ್ಲ. ಅವ್ರಿಗೆ ಯಾಕಂದ್ರೆ ಕಾಮನಾಗಿ ಬರ್ತಡೇ ಬರುತ್ತೆ ಹೋಗುತ್ತೆ, ಅಥವಾ ಫಂಕ್ಷನ್ಸ್ಗಳು ಬರುತ್ತೆ ಹೋಗುತ್ತೆ. ನನ್ನ ಬೇಬಿದು ಸೀಮಂತ ಮಾಡಿದಾಗ್ಲೂ ಇದೇ ಭಯ ಇತ್ತು. ಆದರೆ ನನ್ನ ಮದುವೆ ಟೈಮಲ್ಲಿ ನಂಗೆ ಭಯ ಇರಲಿಲ್ಲ. ಯಾಕೆ ಅಂತಂದರೆ ನನ್ನ ಮದುವೆ ಬಂದು ನಾನೇನು ಜಾಸ್ತಿ ಓಡಾಡಿಲ್ಲ, ನಮ್ಮಪ್ಪ ಜಾಸ್ತಿ ಓಡಾಡ್ತಿದ್ದಿದ್ದು. ಸೊ ಹಾಗಾಗಿ ನಂಗೆ ಭಯ ಇರಲಿಲ್ಲ. ಆದರೆ ಸೀಮಂತ ನಾನೇ ಓಡಾಡಿದ್ದು. ಸೊ ಬಟ್ ನನಗೆ ಭಯ. ಈಗ ಬರ್ತಡೇನೂ ನಾನೇ ಓಡಾಡ್ತಿರೋದು. ಸೊ ಅದೇ ಭಯ. ಅಂದರೆ ಎಲ್ಲ ಕರೆಕ್ಟಾಗಿ ಆಗ್ತಿದೆಯಾ, ಕರೆಕ್ಟಾಗಿ ಮಾಡ್ತಾಯಿದ್ದೀನ, ಎಲ್ಲ ಕರೆಕ್ಟಾಗಿ ಅರೇಂಜ್ಮೆಂಟ್ಸ್ಗಳು ನಡೀತಿದೆಯಾ, ಅದೇ ಟೆನ್ಷನ್ ಆಗೋಗಿದೆ. ನಿಜವಾಗ್ಲೂ ಹೆಂಗೆ ಬರುತ್ತೋ ಸತ್ಯವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಗ್ರ್ಯಾಂಡಾಗಿ ಮಾಡಬೇಕು, ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀನಿ ಅಂತಂದು ಅಂದ್ಕೊಂಡಿದ್ದೀನಿ. ನೋಡೋಣ
ವೆಲ್ ಸಿ ಹೆಂಗಾಗತ್ತೆ ಬರ್ತಡೆ ಅಂತ. ಸೊ ಇದಾಗಿತ್ತು ನನ್ನ ಈ ವ್ಲಾಗ್ ಇದಾಗಿತ್ತು. ಸೊ ಮಿಸ್ ಮಾಡದೆ ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಹೀರೋಸ್, ಬಾಯ್.